ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ. ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ರೇಪು, ಧರ್ಮಸ್ಥಳದಲ್ಲಿ ಕೊಲೆ, ರೇಪು ಎಲ್ಲ ನೋಡಿದ್ದಾರೆ. ನೀವು ಹೇಳಿದಿಲ್ಲ ಸ್ಟೇಟ್ಮೆಂಟ್, ಎಷ್ಟು ಜನ ನೋಡ್ತಾರೆ? ಎಷ್ಟು ಜನ ನೋಡ್ತಾರೆ? ಎಲ್ಲರೂ ನೋಡ್ತಾರ? ನೀವು SIT ರಚನೆ ಮಾಡಿದ್ರಲ್ಲ, ನಾನು ಬೆಳಗ್ಗೆನೂ ಪ್ರಸ್ತಾವ ಮಾಡಿದೆ. ಅವನ್ಯಾವನ ತಲೆ ಹಿಡ್ಕ ತೆಗೆದಾಕಿದನ್ನ ಪದನ. ಅವನು ಹೇಳ್ದ ಮುಖ್ಯಮಂತ್ರಿಗಳು 28 ಕೊಲೆ ಮಾಡಿದ್ದಾರೆ, ಅವ್ರನ್ನ ಜೈಲಿಗೆ ಹಾಕಿ. ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊಂಬಂದೆ, ಜೈಲಿಗೆ ಹಾಕಿ ಹೇಳಿದ್ದಾರೆ. ನಾನು ನೋಡಿದ್ದೀನಿ, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನೀವು ಅದನ್ನು ಹೇಳಿದ್ದೀರಾ, ಅದು ಮೇನಲ್ಲಿ ಆಗಿರೋದು ಅಂತ. ಮೇನಲ್ಲಿ ನಿಮ್ಮದೇ ಸರ್ಕಾರ 13ನೇ ತಾರೀಕು ಚುನಾವಣೆ ನಡೆದಿರೋದು, 29ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನಿಮ್ಮದೇ ಸರ್ಕಾರ. ಹಾಗಾದ್ರೆ SIT ರಚನೆ ಮಾಡಿ. ಮುಖ್ಯಮಂತ್ರಿಗಳು ಆ 28 ಹಣ ಎಲ್ಲೆಲ್ಲಿ ಉಣಿದ್ದಾರೆ ತೆಗಿರಿ. ನಾವು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಈ ತರದ ವ್ಯಕ್ತಿಗಳು ಯಾರು ಈ ಸಮಾಜಘಾತಕ ವ್ಯಕ್ತಿಗಳಿದ್ದಾರೆ ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ವಿಶ್ವನಾಥ್ ಮಾತಾಡಿದ್ರು. ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು, ಈ ಸದನದಲ್ಲಿ ಏನಾದ್ರೂ ಮಾತಾಡಿದ್ರೆ ಸದನದಲ್ಲೂ ನಮಗೆ ಬೆಲೆ ಇಲ್ಲ, ಸದನದಲ್ಲೂ ಬೆಲೆ ಇಲ್ಲ ನಮಗೆ. ಇಲ್ಲಿ ಮಾತಾಡೋದು ನೀವು ಆಚರಣೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು? ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು? ಅದರಿಂದ ನನಗೆ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಆಮೇಲೆ ಮಾತಾಡಪ್ಪ, ಏನು ಗೊತ್ತಿಲ್ಲ ಮತ್ತೆ ಮಾತಾಡಿ. ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಏನು? ಈಗ ಮಾತಾಡಬೇಡ, ಅವ್ರು ಮಾತಾಡಿ ಆಗ್ಲಿ, ಮಾತಾಡಿ ಹೇಳ್ತಾರೆ ಕೇಳಿ. ಅವ್ರು ಮಾತಾಡ್ತಾರೆ, ಒಮ್ಮೆ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಹೇಳ್ತಿರೋದು ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ ಈಗ. ಆಯ್ತು, ಸನ್ಮಾನ್ಯ ಅಧ್ಯಕ್ಷರೇ, ರವಿಗೌಡ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಮಗಿರುವಂತ ಪ್ರಶ್ನೆ, ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ, ಸಿನಿಮಾ ಬರ್ಬೇಕಾದೇನೋ ತೋರಿಸ್ತಾರಲ್ಲ, ಏನಪ್ಪ ಟ್ರೇಲರ್ ತರ ಬುರುಡೆ ಹಿಡ್ಕೊಂಬಂದ. ಬುರುಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ರು. ಏನೋ ಇರ್ಬೇಕು ಬುರುಡೆನೆ ತಂದವನೇ ಅಂದ್ರೆ ಇನ್ನೆಷ್ಟು ಹಣ ತೋರಿಸ್ಬೋದು ಇವನು ಅಂತ. ಅವನ್ ಬುರುಡೆ ತಂದಲ್ಲ, ಎಲ್ಲಿಂದ ತಂದ? ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ, ನೀವು ಹಣ ಉಣಿದ ಮೇಲೆ ತೆಗಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮ್ಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ. ಇದೆಯಾ? ತಹಸೀಲ್ದಾರ್ ಹೋಗ್ಬೇಕು, ಕೋರ್ಟ್ ಆದೇಶ ಮಾಡಬೇಕು. ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು, ಕ್ಯಾಮ್ರಾ ಹಾಕ್ಬೇಕು, CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು. ಇವನ್ ಹೆಂಗ್ ತಗೊಂಡ? ಯಾಕೆ ಕೇಳಲಿಲ್ಲ ನೀವು? ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ? ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು. ಈ ಬುರುಡೆ ಫಸ್ಟ್ ಆ ಬುರುಡೆ ಎಲ್ಲಿತ್ತು ಅಂತ ಚೆಕ್ ಮಾಡ್ಬೇಕಾಯ್ತು ಈ SIT ಅವರು. ಏನ್ ಕರೆದಿದ ಅವನ್ ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ, ದಡದಡ ಅಂತ ಬರ್ತಾರೆ. ಅವ್ನ್ ಬುರುಡೆನ ಹಿಡಿದ್ಬಿಟ್ಟಿದ್ರೆ ಅವ್ನ್ ಬುರುಡೆ ಬಿಡ್ತಾನ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತಾ ಇತ್ತು. ಬುರುಡೆ ಬಿಟ್ಬಿಟ್ರಿ ನೀವು. ಇವತ್ತು ಸರ್ಕಾರದ ಇಷ್ಟೊಂದು ಹಣವನ್ನ ತೆಗೆದುಕೊಂಡಿದ್ದೀರಾ. ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ, ಅನಾಮಿಕ ಸರಿಯಲ್ಲ. ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಗೃಹ ಸಚಿವರು ಶಬ್ದಕ್ಕೆ ಮತ್ತೆ ಮಾತಿಗೆ ಚರ್ಚೆ ಮಾಡಬೇಡಿ, ಶಬ್ದಕ್ಕೆ ಚರ್ಚೆ ಮಾಡಿ. ಎಕ್ಸೂಮ್ ಮಾಡಬೇಕಾದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಹತ್ರ ಅವ ಮಾತ್ರ ಮಾಡಬಹುದು, ನಮಗೂ ಅಧಿಕಾರ ಇಲ್ಲ. ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ. ಪ್ರಚಾರಕ್ಕೆ ಮಾತನಾಡುವ ಮಾತಾಗಬಾರ್ದು. ಅಲ್ಲ ಸರ್, ಅದನ್ನೇ ಹೇಳಿದ್ದು ನಮ್ಮ ನಾಯಕರು, ಅದನ್ನೇ ಹೇಳಿದ್ದು ಜನಾನಂದ ಅವರೇ. ಅವನಿಗೆ ಎಲ್ಲಿ ಆಯ್ತು ಹೆಂಗೆ ಅಲ್ಲ ಅದನ್ನ ಹೇಳಿಲ್ಲ.
ಇವತ್ತು ಅದನ್ನ ಹೇಳಿಲ್ಲ, ಅದನ್ನ FSL ಕಳ್ಸಿದೀವಿ ಅಂತ ಹೇಳಿಲ್ಲ. ಹೌದು, ಆ ಹೇಳಿದೆ. ಬುರುಡಿಯನ್ನ ಹೌದು ಹೇಳಿದೆ. FSL ನೋಡಿ ಕಳ್ಸಿದ್ದು ಹೇಳಿಲ್ಲ. ನೋಡಿ ಆ ಸ್ಕಲ್ಲನ್ನ ಅದು 6ನೇ ಹೊಂಡದಲ್ಲಿ ನೀವು